ರಾಜ್ಯಕ್ಕೆ ಹೆಚ್ಚಿನ ಪಾಲಿದೆ ಇದರಲ್ಲಿ, ಹೌದು, ಹೆಚ್ಚಿನ it is ಶಕ್ತಿ it ಇದೆ. is a state subject. ಡಬಲ್ ಎಂಜಿನ್ ಸರ್ಕಾರ ಅಂತ ನಿಮ್ಗೆ ಅವಧಿ ಕೊಟ್ಟಿದ್ವಲ್ಲ ಸರ್. ತಡೀರಿ, ಡಬಲ್ ಎಂಜಿನ್ ಸರ್ಕಾರದಲ್ಲಿ ಒಂದಡಿ ಮುಂದಕ್ಕಿಟ್ರ ಕೇಂದ್ರದಲ್ಲಿ ಒಂದಡಿ ಮುಂದಕ್ಕಿಡಕ್ಕೆ ನಮಗೆ ಸಮಸ್ಯೆ ಆಗಿದೆ ಏನಂದ್ರೆ ವಿದ್ಯಾ ಅವರೇ, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಇದೇ ತಮಿಳುನಾಡು ಇವರ ಸ್ನೇಹಿತರು, ಇವರ ಆಪ್ತ ಮಿತ್ರರು, ಹೇಳಬೇಕಲ್ಲ ರಾಘವೇಂದ್ರ ಸುಳ್ಳು ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಅಲ್ಲ. ವಿದ್ಯಾ ಅವರೇ, ಈಗ ನಾನು ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಿದ್ರೆ ನಾವು ಎದ್ದೋಗ್ತೀವಿ ಅಷ್ಟೇ. ಉತ್ತರ ಕೊಡಕ್ಕೆ ರೆಡಿ ಇಲ್ಲ, ನೀವು ರೆಡಿ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಈ ಡಬಲ್ ಇಂಜಿನ್ ಗವರ್ಮೆಂಟ್ ಇದ್ದಾಗ ದ ಇಶ್ಯೂ ವಾಸ್ ಇನ್ ದ ಸುಪ್ರೀಂ ಕೋರ್ಟ್ ಪ್ರೆಮಿಸಸ್ ಅಲ್ಲಿ ಇತ್ತು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದು ಡಿಸಿಷನ್ ಬಂದು 2025 ನವೆಂಬರ್ ಅಲ್ಲಿ. ಏನು ತಮಿಳುನಾಡು ಅಬ್ಜೆಕ್ಷನ್ ಮಾಡಿದೆ, ಇಟ್ ಇಸ್ ವೆರಿ ಪ್ರೀಮೆಚ್ಯೂರ್ ಅಂತ ಮತ್ತೆ ಕೋರ್ಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್. ರಾಜ್ಯದಲ್ಲಿ ಒಟ್ಟು ಎಷ್ಟು ಜನ MP ಯನ್ನು ನಿಮ್ಮ ಪಕ್ಷದಿಂದ ಆಯ್ಕೆ ಮಾಡಿದ್ರಿ? ನಾವು ಅದನ್ನೇ ಹೇಳ್ತಿರೋದು, ನಾವು ಪರವಾಗಿದ್ದೀವಿ. ಜಲಶಕ್ತಿ ಸಚಿವಾಲಯ ಅಂತ ಇದೆ, ಹೌದು, ಒತ್ತಡ ತರ್ರಿ, ನಿಮ್ ಪ್ರಯತ್ನ ನಾವು ತರುವಂತದ್ದು ಮಾಡ್ತಾನೆ. ಪಕ್ಷಗಳಿಗಿರುವ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇನಿಷಿಯೇಟಿವ್ ತಗೊಂಡು ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿ ಅಲ್ಲಿರ್ತಕ್ಕಂಥ ಕಾನೂನಾತ್ಮಕವಾದಂತ ಅಡ್ಮಿನಿಸ್ಟ್ರೇಟಿವ್ ಕ್ಲಿಯರೆನ್ಸಸ್ ತಗೋಬರ್ಬೇಕು. ಅದು ಬೇಸಿಕ್ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಸುಮ್ಮನೆ ಮಾತಾಡ್ತೀರಿ. ಇವತ್ತು ವಿಜಯ್ ಅವರು ಹೋಗಿ ಮೋದಿ ಅವರನ್ನು ಭೇಟಿ ಮಾಡಿ ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾರೆ ಅಂತಂದ್ರೆ DK ಶಿವಕುಮಾರ್ ಯಾಕೆ ಮಾತಾಡಕ್ಕಾಗಲ್ಲ? ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಬಹುದು, ಮೇಕೆದಾಟು ಬಗ್ಗೆ ಮಾತಾಡಕ್ಕಾಗಲ್ವಾ? ರಾಮಲಿಂಗಾರೆಡ್ಡಿ ಅವರು ಏನ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡೋದು ಬಹಳ ಸುಲಭ. ಎಲ್ರಿಗೂ ಕುಣಿಯಕ್ಕಾಗ್ದು ನೆಲ ಡೊಂಕೊಂಡಂಗ ಆಯ್ತು. ಯಾವುದು ಕುಣಿಯಕ್ಕಾಗ್ಲಿಲ್ಲ ನಿಮ್ಗೆ? ಕಾಂಗ್ರೆಸ್ ನೀವು ಇನಿಷಿಯೇಟಿವ್ ತಗೊಂಡು ಮುಂದಾಳತ್ವ ತಗೊಂಡ್ರೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಇನಿಷಿಯೇಟಿವ್ ತಗೊಳ್ತದೆ. ಇಟ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅಧಿಕಾರ ಏನಾದ್ರಿ ಮಂಜುನಾಥ್ ರೆಡ್ಡಿ ಅವರೇ, ಪುಷ್ಪ ಅವರೇ, ಅರ್ಥ ಮಾಡ್ಕೊಳ್ಳಿ. ಧ್ವನಿ ಎತ್ತಿ ಹೋಗ್ತೀವ್ರಿ, ಮೇಕೆದಾಟು ಪರವಾಗಿ ನಾವು ಧ್ವನಿ ಇರ್ತಕ್ಕಂಥದ್ದು. ವಾಟ್ ಇಸ್ ಯುವರ್ ಪ್ರಿಪರೇಷನ್ ಹೇಳಿ? ವಾಟ್ ಇಸ್ ಯುವರ್ ಪ್ರಿಪರೇಷನ್? ನಿಮ್ ತಯಾರಿ ಏನ್ರಿ? ತಯಾರಿ ಏನು? ರಿಪೋರ್ಟ್ ಯಾರಿಗಾದ್ರೂ ಅರ್ಥ ಆಗ್ತಿದೆ? ಅನಗತ್ಯವಾಗಿ ಸಮಯ ವ್ಯರ್ಥ ಆಗ್ತಾ ಇದೆ. ಬರ್ತೀನಿ, 1 ಸೆಕೆಂಡ್, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಇದನ್ನ ಟೆಕ್ನಿಕಲ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಸರ್ ಇದಾರೆ, ಕೇಳೋಣ. ಟೇಕ್ ಅ ಬ್ರೇಕ್.